ನಿಮ್ಮ ಉಪಕರಣಗಳು ಎಲ್ಲಿ? ನಿಮಗೆ ಅವು ತುಂಬ ಅಗತ್ಯವಿರುವಾಗ ಅದು ಸಿಗುವುದಿಲ್ಲ. ನೀವು ಅವುಗಳನ್ನು ಎಲ್ಲಿ ಇಟ್ಟಿದ್ದೀರೆನ್ನುವ ನೆನಪು ಸಹ ಇರುವುದಿಲ್ಲ, ಅಥವಾ ನೀವು ಅವುಗಳನ್ನು ಎಂದಾದರೂ ಇತರರಿಗೆ ಕೊಟ್ಟಿರುವ ಸಂಗತಿ ಸಹ ತಿಳಿದಿರುವುದಿಲ್ಲ. ವಿಷಯಗಳು ನಿಮ್ಮ ಸುತ್ತಮುತ್ತ ಸುಗಮವಾಗಿ ಸಾಗುತ್ತಿರುವ ಕಾರಣ ಅವುಗಳ ಅವಶ್ಯಕತೆ ಬೇಕಾಗಿರುವುದಿಲ್ಲ. ಆದರೆ ದೊಡ್ಡ ಬಿಕ್ಕಟ್ಟು ಬಂದೊಡ್ಡುವಾಗ ಸಮಸ್ಯೆಯನ್ನು ಸರಿಪಡಿಸಲು ನಿಮ್ಮಲ್ಲಿ ಯಾವುದೇ ಸಾಧನಗಳು ಇರುವುದಿಲ್ಲ. ಇಸ್ರಾಯೇಲ್ಯರು ಸಹ ಇದೇ ರೀತಿಯಾದ ಸನ್ನಿವೇಶವನ್ನು ಎದುರಿಸುತ್ತಾರೆ. ಸಮುವೇಲನ ಮೊದಲನೆಯ ಗ್ರಂಥ 13ನೇ ಅಧ್ಯಾಯದಲ್ಲಿ ಸೌಲನು ಹಾಗೂ ಯೋನಾತಾನನು ಫಿಲಿಸ್ಟಿಯರ ಎದುರಾಗಿ ಹೋಗುವಾಗ ಇಸ್ರಾಯೇಲ್ಯರು ಸಂಕಷ್ಟಕ್ಕೊಳಗಾಗುತ್ತಾರೆ. ವಚನ 6, ತಾವು ಇಕ್ಕಟ್ಟಿನಲ್ಲಿದ್ದೇವೆಂದು ಅವರು, ಅಂದರೆ ಇಸ್ರಾಯೇಲರು, ತಿಳಿದು ಗವಿ, ಕಾಡು, ಬಂಡೆ, ನೆಲಮನೆ, ಗುಂಡಿ ಇವುಗಳಲ್ಲಿ ಅಡಗಿಕೊಳ್ಳುತ್ತಾರೆ. ಕೆಲವರು ಯೋರ್ದಾನ್ ಹೊಳೆ ದಾಟಿ ಗಾದ್ಯರ ದೇಶಕ್ಕೂ ಗಿಲ್ಯಾದ್ ಪ್ರಾಂತಕ್ಕೂ ಹೊರಟು ಹೋಗುತ್ತಾರೆ ಎಂದು ಓದುತ್ತೇವೆ. ಸೌಲನ ನಾಯಕತ್ವ ಅಪಾಯದಲ್ಲಿ ಬೀಳುತ್ತದೆ ಹಾಗೂ ಅವನ ರಾಜ್ಯವು ಇನ್ನೂ ಮುಂದುವರಿಯುವುದಿಲ್ಲವೆಂದು ಹೇಳಲಾಗ್ತದೆ. ಜನರು ಭಯದಿಂದ ನಡುಗುತ್ತಾರೆ. ಸೌಲನ ಬಳಿ ಕೇವಲ 600 ಮಂದಿ ಇರುತ್ತಾರೆ. ಯೋನಾತಾನನು ಹಾಗೂ ಅವನು ಮತ್ತು ಅವನ ಜೊತೆಗಿದ್ದವರಿಗೆ ಫಿಲಿಸ್ಟಿಯರು ತಮಗಿಂತ ಬಲಶಾಲಿಗಳು ಎಂದು ತಿಳಿದು ಬರುತ್ತದೆ. ಅವರನ್ನು ಎದುರಿಸಲು ಸಹ ಇವರ ಬಳಿ ಯಾವುದೇ ಆಯುಧಗಳು ಇರುವುದಿಲ್ಲ. ವಚನ 19, ಇಸ್ರಾಯೇಲ್ ದೇಶದಲ್ಲೆಲ್ಲ ಕಮ್ಮಾರರೇ ಇರುವುದಿಲ್ಲ. ಅವರು ತಮ್ಮ ನೇಗಿಲಿನ ಗುಳ, ಸಲಿಕೆ, ಕೊಡಲಿ, ಗುದ್ದಲಿ ಇವುಗಳನ್ನು ಹಣಿಸುವುದಕ್ಕೋಸ್ಕರ ಫಿಲಿಸ್ಟಿಯರ ಹತ್ತಿರವೇ ಹೋಗಬೇಕಿತ್ತು. ಹಾಗೂ ಈ ಕಾರ್ಯ ಒಂದೇ ದಿನದಲ್ಲಿ ಆಗುವಂತಹ ಕಾರ್ಯವಾಗಿರುವುದಿಲ್ಲ. ಇಸ್ರಾಯೇಲ್ಯರಿಗೆ ಕತ್ತಿ ಮತ್ತು ಬಲ್ಲೆ ಸಿಗಬಾರದು ಹಾಗೂ ಫಿಲಿಸ್ಟಿಯರ ಮೇಲೆ ಇದಕ್ಕೆಲ್ಲ ಅವಲಂಬಿತರಾಗಬೇಕೆನ್ನುವ ಉದ್ದೇಶದಿಂದ ಫಿಲಿಸ್ಟಿಯರು ಕಾರ್ಯತಂತ್ರದಿಂದ ಯೋಜನೆ ಹಾಕಿರುತ್ತಾರೆ. ಆದರೆ ಇಸ್ರಾಯೇಲ್ಯರಿಗೆ ಅವುಗಳ ಅಗತ್ಯವಿಲ್ಲವೆಂದು ಭಾಸವಾಗಿದ್ದರಿಂದ ಅವರು ಇದನ್ನು ಗಮನಿಸಿರುವುದಿಲ್ಲ. ಎಂತಹ ವಿಪರ್ಯಾಸ! ಅವರಿಗೆ ಬಂದ ಸಂಕಷ್ಟಕ್ಕೆ ಸಿದ್ಧರಿರುವುದಿಲ್ಲ. ಅವರ ಬಳಿ ಯುದ್ಧಕ್ಕೆ ಬೇಕಾಗಿರುವ ಆಯುಧಗಳು ಇದೆಯೋ ಇಲ್ಲವೋ ಎಂದು ಪರಿಶೀಲಿಸುವುದಕ್ಕೂ ಯೋಚಿಸಿರುವುದಿಲ್ಲ. ನನ್ನ ಸ್ನೇಹಿತನೇ, ಶತ್ರುವಿನ ಪಾಳೆಯದಲ್ಲಿರುವಾಗ ನಿಮ್ಮ ಆಯುಧಗಳನ್ನು ಹರಿತಗೊಳಿಸಬೇಡಿ. ನಿಮ್ಮದೇ ಆದ ಸ್ವಂತ ಆಯುಧಗಳು ನಿಮ್ಮ ಬಳಿಯಲ್ಲಿರಲಿ ಹಾಗೂ ಸಮಯದಿಂದ ಸಮಯಕ್ಕೆ ಅದನ್ನು ಸಿದ್ಧಗೊಳಿಸಿಡಿ. ಸೈತಾನನು ನಿಮ್ಮನ್ನು ನಿಶಸ್ತ್ರಗೊಳಿಸಲು ಸ್ವಲ್ಪವಾಗಿ ಪ್ರಯತ್ನಿಸುತ್ತಾನೆ ಹಾಗೂ ಆ ಕಾರ್ಯವು ಆಗಿತೀರುವುದು ಸಹ ನಿಮಗೆ ಗೊತ್ತಾಗುವುದಿಲ್ಲ. ಯುದ್ಧ ಮಾಡಲು ಸಿದ್ಧವಿಲ್ಲದಿರುವುದು ನಿಮ್ಮ ಮೇಲೆ ಅವಲಂಬಿತರಾಗಿರುವ ಜನರಲ್ಲಿ ಅಭದ್ರತೆಯನ್ನು ಉಂಟು ಮಾಡಬಹುದು. ನಾವು ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಹೋರಾಡುತ್ತಿದ್ದೇವೆ. ಪೌಲನು ಹೇಳುವ ಹಾಗೆ ಬಲವಾಗಿ ನಿಲ್ಲುವುದಕ್ಕೆ ದೇವರು ದಯಪಾಲಿಸುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಬೇಕಾಗಿದೆ. ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ನ್ಯಾಯಸ್ಥಾಪಕರು 16:20 ಬರುವ ಸಂಸೋನನು ನೆನಪಿದ್ದಾನ. ಆಗ ಅವಳು, ಸಂಸೋನನೇ, ಫಿಲಿಸ್ಟಿಯರು ಬಂದಿದ್ದಾರೆಂದು ಕೂಗಲು ಅವನು ಎಚ್ಚೆತ್ತು ಮುಂಚಿನಂತೆ ಈಗಲೂ ಕೊಸರಿಕೊಂಡು ಹೋಗುವೆನು ಅಂದುಕೊಂಡನು. ಆದರೆ ಯೆಹೋವನು ತನ್ನನ್ನು ಬಿಟ್ಟು ಹೋಗಿದ್ದಾನೆಂಬುದು ಅವನಿಗೆ ತಿಳಿಯಲಿಲ್ಲ. ಅವನು ಸಿದ್ಧನಾಗಿರಲಿಲ್ಲ. ದುಷ್ಟನು ನಮ್ಮನ್ನು ದುರ್ಬಲಗೊಳಿಸುತ್ತಾನೆ, ನಿಶಸ್ತ್ರಗೊಳಿಸುತ್ತಾನೆ ಹಾಗೂ ನಮ್ಮನ್ನು ಅಸುರಕ್ಷಿತರನ್ನಾಗಿ ಮಾಡುತ್ತಾನೆ. ವಿಷಯಗಳು ಚೆನ್ನಾಗಿ ಸಾಗುತ್ತಿರುವಾಗ ನಾವು ಆಲಸ್ಯ ಮನೋಭಾವದವರಾಗಬಹುದು. ಅಸಡ್ಡೆ ಮನೋಭಾವದಿಂದ ಅದು ಆದಾಗ ನೋಡಿಕೊಂಡರಾಯಿತು, ಎದುರಿಸಿದ್ರೆ ಆಯಿತು, ಅಥವಾ ಆ ಯುದ್ಧವನ್ನು ನಮಗಾಗಿ ಮಾಡಲು ಬೇರೆಯವರ ಮೇಲೆ ಅವಲಂಬಿತರಾಗಬಹುದು. ನಾವು ಅಂದುಕೊಳ್ಳುವುದರೊಳಗಾಗಿ ಯುದ್ಧ ಮುಗಿದು ಹೋಗುತ್ತದೆ. ನಿಮ್ಮ ಆಯುಧಗಳು ಎಲ್ಲಿ? ಸರಿಯಾದವುಗಳು ಇದೆಯೇ? ಪ್ರತಿದಿನ ಅದನ್ನು ಹರಿತಗೊಳಿಸುತ್ತಿದ್ದೀರಾ? ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಯುದ್ಧಗಳು ಅನಿವಾರ್ಯ. ಕೆಲವೊಮ್ಮೆ ಅದು ನಿರಂತರವಾದ ಸಂಘರ್ಷವಾಗಿರಬಹುದು ಮತ್ತು ಅದು ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಂಡು ಬಿಡಬಹುದು. ಸೌಲನು ದಾವೀದನನ್ನು ಹಿಂದಟ್ಟುವಾಗ ಅವನು ಶತ್ರುಪಾಳ್ಯದಲ್ಲಿ ಅವಿತುಕೊಳ್ಳುತ್ತಾನೆ. ನನ್ನ ಸ್ನೇಹಿತನೇ, ನಾವು ಶತ್ರುಪಾಳ್ಯದಲ್ಲಿರುವಾಗ ಅಥವಾ ಆ ಸ್ಥಳದಲ್ಲಿ ನಮ್ಮ ಆಯುಧಗಳನ್ನು ಹರಿತಗೊಳಿಸುವುದರಿಂದ ಯುದ್ಧವನ್ನು ಗೆಲ್ಲಲು ಸಾಧ್ಯವಿಲ್ಲ. ಕೆಲವೊಮ್ಮೆ ದೇವರು ನಮ್ಮನ್ನು ನಿಶಸ್ತ್ರರನ್ನಾಗಿ ಮಾಡುವಾಗ ನಾವು ಆತನೆಡೆಗೆ ತಿರುಗುತ್ತೇವಾ ಹಾಗೂ ಆತನನ್ನು ಆತುಕೊಳ್ಳುತ್ತೇವಾ ಎಂದು ನೋಡುತ್ತಾನೆ. ದೇವರೊಡನೆ ಪ್ರತಿದಿನ ನಿಕಟವಾದ ಸಂಬಂಧ ಹಾಗೂ ಆತನ ಮಾರ್ಗದರ್ಶನ ನಮ್ಮನ್ನು ಪ್ರತಿದಿನ ಬಲಗೊಳಿಸುತ್ತದೆ ಹಾಗೂ ಯುದ್ಧಕ್ಕೆ ಸಿದ್ಧ ಮಾಡುತ್ತದೆ.
ಆತನ ವಾಕ್ಯಕ್ಕೆ ವಿಧೇಯರಾಗಿರಲು ಎಚ್ಚರ ವಹಿಸಿ. ಶುಭ ತಿಂಗಳು, ಆಶೀರ್ವಾದದ ತಿಂಗಳು, ಜಯದ ತಿಂಗಳು ನಿಮ್ಮದಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.